ಎಲ್ಲರಿಗೂ ನಮಸ್ಕಾರ. ಈ ಪವಿತ್ರವಾದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಯಾವೆಲ್ಲಾ ಮಹತ್ತರ ಬದಲಾವಣೆಗಳು ಆಗಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸವಿಸ್ತಾರವಾಗಿ ತಿಳಿಯೋಣ. ಮೇಷರಾಶಿ ಎಂದರೆ ಅದು ಅಗ್ನಿತತ್ವದ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಮಂಗಳ ಗ್ರಹ. ಮಂಗಳ ಎಂದರೆ ಧೈರ್ಯ, ಸಾಹಸ ಮತ್ತು ಶಕ್ತಿಯ ಸಂಕೇತ. ಮೇಷರಾಶಿಯವರು ಸ್ವಭಾವತಃ ನಾಯಕತ್ವ ಗುಣವುಳ್ಳವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಪಡುತ್ತಿರುವ ಕಷ್ಟಗಳು, ಮಾನಸಿಕ ಒತ್ತಡ ಮತ್ತು ಕೆಲಸದಲ್ಲಿನ ಅಡೆತಡೆಗಳಿಗೆ ಈ ಶಿವರಾತ್ರಿಯ ಪುಣ್ಯಕಾಲದಲ್ಲಿ ಮುಕ್ತಿ ಸಿಗಲಿದೆ. ಆಧ್ಯಾತ್ಮಿಕ ಮಹತ್ವ ಮತ್ತು ಶಿವನ ಅನುಗ್ರಹ. ಶಿವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ, ಇದು ಪ್ರಕೃತಿ ಮತ್ತು ಪುರುಷನ ಮಿಲನ. ಮೇಷರಾಶಿಯವರಿಗೆ ಈ ಬಾರಿ ಗ್ರಹಗತಿಗಳು ಅತ್ಯಂತ ಶುಭಪ್ರದವಾಗಿವೆ. ನಿಮ್ಮ ರಾಶಿಯ ಮೇಲೆ ಗುರುಗ್ರಹದ ಶುಭದೃಷ್ಟಿ ಇರುವುದರಿಂದ ನೀವು ಮಾಡುವ ಪ್ರತಿಯೊಂದು ಶಿವ ಆರಾಧನೆಯೂ ನಿಮಗೆ 10 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ಇಷ್ಟು ದಿನ ನಿಮ್ಮ ಕೈಗೆ ಸಿಗದಿದ್ದ ಯಶಸ್ಸು ಈಗ ಶಿವನ ಕೃಪೆಯಿಂದ ಒಲಿದು ಬರಲಿದೆ. ಈ ರಾತ್ರಿಯ ಜಾಗರಣೆ ನಿಮ್ಮ ಜನ್ಮಕುಂಡಲಿಯಲ್ಲಿರುವ ದೋಷಗಳನ್ನು ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿದೆ. ವೃತ್ತಿಜೀವನ ಮತ್ತು ಉದ್ಯೋಗದ ಭವಿಷ್ಯ. ಇನ್ನು ವೃತ್ತಿ ಬದುಕಿನ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರಿಗೆ ಈ ವರ್ಷದ ಶಿವರಾತ್ರಿಯ ನಂತರ ಹೊಸ ಚೈತನ್ಯ ಸಿಗಲಿದೆ. ನೀವು ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಶುಭವಾರ್ತೆಗಳು ಕಾದಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಕೊರಗು ನಿವಾರಣೆಯಾಗಲಿದೆ. ಮೇಲಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ದೊರೆಯಲಿದೆ. ನಿಮ್ಮ ರಾಶಿಯ ಹಠಮಾರಿ ಸ್ವಭಾವವನ್ನು ಸ್ವಲ್ಪ ಬದಿಗಿಟ್ಟು ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನಡೆದರೆ ಈ ಬಾರಿ ನೀವು ಅಂದುಕೊಂಡ ಸ್ಥಾನಮಾನವನ್ನು ಖಂಡಿತವಾಗಿ ಪಡೆಯುತ್ತೀರಿ. ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಈ ಬಾರಿ ಹೆಚ್ಚಿನ ಜಾಗರೂಕತೆ ಮತ್ತು ಭರವಸೆಯನ್ನು ಕಾಣಬಹುದು. ಸ್ಥಗಿತಗೊಂಡಿದ್ದ ಹಣ, ಅಂದರೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದು ವಾಪಸ್ ಬರದೇ ಇದ್ದರೆ ಈ ಶಿವರಾತ್ರಿಯ ನಂತರ ಅದಕ್ಕೆ ದಾರಿ ಸಿಗಲಿದೆ. ಭೂಮಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆಯಿದೆ. ಆದರೆ ಹಣ ಬರುತ್ತದೆ ಎಂದು ಅತಿಯಾದ ಖರ್ಚು ಮಾಡಬೇಡಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಲಾಟರಿ ಅಥವಾ ಜೂಜಿನಂತಹ ಅಡ್ಡಹಾದಿಯ ಲಾಭದ ಮೇಲೆ ನಂಬಿಕೆ ಇಡಬೇಡಿ. ನಿಮ್ಮ ಶ್ರಮದ ಹಣವಷ್ಟೇ ನಿಮಗೆ ಉಳಿಯುತ್ತದೆ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ದಂಪತಿಗಳ ನಡುವೆ ಏನಾದರೂ ಕಿರಿಕಿರಿ ಇದ್ದರೆ ಈ ಪವಿತ್ರ ದಿನದಂದು ಒಟ್ಟಾಗಿ ಕುಳಿತು ಶಿವನ ನಾಮಸ್ಮರಣೆ ಮಾಡಿ ನಿಮ್ಮ ನಡುವಿನ ಅಹಂಕಾರವನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ನಿರೀಕ್ಷಿತ ಸಹಾಯ ದೊರೆಯಲಿದೆ. ಆರೋಗ್ಯದ ಮೇಲೆ ಶಿವನ ರಕ್ಷಾ ಕವಚ. ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಶಿವರಾತ್ರಿಯ ಉಪವಾಸ ಮತ್ತು ಧ್ಯಾನವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಹಾಮೃತ್ಯುಂಜಯ ಮಂತ್ರದ ಪಠಣೆ ನಿಮಗೆ ಆರೋಗ್ಯದ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಮೇಷರಾಶಿಯವರು ಮಾಡಬೇಕಾದ ವಿಶೇಷ ಪೂಜಾ ಕ್ರಮಗಳು. ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ದು ಪೂಜಾ ವಿಧಾನ. ಮೇಷರಾಶಿಯವರು ಶಿವನಿಗೆ ಅತ್ಯಂತ ಪ್ರಿಯರಾಗಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. 1. ಪಂಚಾಮೃತ ಅಭಿಷೇಕ. ಹಸುವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ. ಪ್ರತಿಯೊಂದು ದ್ರವ್ಯವನ್ನು ಅರ್ಪಿಸುವಾಗಲೂ ಓಂ ನಮಃ ಶಿವಾಯ ಎಂದು ಪಠಿಸಿ. 2. ಬಿಲ್ವಪತ್ರೆ ಅರ್ಚನೆ. ಶಿವನಿಗೆ ಬಿಲ್ವಪತ್ರೆ ಎಂದರೆ ಬಹಳ ಪ್ರೀತಿ. 3 ದಳಗಳಿರುವ ಬಿಲ್ವಪತ್ರೆಯನ್ನು ತಂದು ಅದಕ್ಕೆ ಶ್ರೀಗಂಧ ಹಚ್ಚಿ ಅರ್ಪಿಸಿ. 3. ದೀಪಾರಾಧನೆ. ಜಾಗರಣೆಯ ಸಮಯದಲ್ಲಿ ಅಖಂಡ ದೀಪವನ್ನು ಬೆಳಗಿ. ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವು ನಿಮ್ಮ ಮನೆಯಲ್ಲಿರುವ ವಾಸ್ತುದೋಷ ಮತ್ತು ದೃಷ್ಟಿದೋಷಗಳನ್ನು ನಿವಾರಿಸುತ್ತದೆ. 4. ದಾನಧರ್ಮ. ನಿಮ್ಮ ಕೈಲಾದಷ್ಟು ಅಕ್ಕಿ, ಬೇಳೆ ಅಥವಾ ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ಇದು ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ. ಕೊನೆಯ ಮಾತು ಮತ್ತು ಆಶೀರ್ವಾದ. ಮೇಷರಾಶಿಯವರೇ, ಶಿವನು ಭೋಲೆನಾಥ. ನೀವು 1 ಲೋಟ ಶುದ್ಧ ನೀರನ್ನು ಭಕ್ತಿಯಿಂದ ಅರ್ಪಿಸಿದರೂ ಆತ ಒಲಿಯುತ್ತಾನೆ. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಈ ಶಿವರಾತ್ರಿಯ ಬೆಳಕು ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಲಿ. ನಿಮ್ಮಲ್ಲಿರುವ ಕ್ರಿಯಾಶೀಲತೆಯನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಬಾರಿಯ ಶಿವರಾತ್ರಿ ನಿಮ್ಮ ಪಾಲಿಗೆ ಜಯಪ್ರದವಾಗಲಿ ಎಂದು ಆಶಿಸುತ್ತೇನೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.